ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು MC Rockers ಚಾನಲ್. ಸೊ ಇದು ನನ್ನ ಫಸ್ಟು ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಎಲ್ಲರಿಗೂ ಇರುತ್ತಲ್ಲ, ಕ್ಯಾಮ್ರಾ ಮುಂದೆ ಬಂದು ಆ್ಯಕ್ಟಿಂಗ್ ಮಾಡಬೇಕು, ಇಲ್ಲಾಂತಂದರೆ ನಾವೇನಾದರೂ ಓಪನಾಗಿ ಮಾತಾಡಬೇಕು ಅಂತ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ. ಅಂದರೆ ನಾವು ಸಾವಿರಾರು ಜನ ನೋಡ್ತಾರೆ. ಸೊ ಸಾವಿರಾರು ಜನ ನೋಡೋ ಟೈಮಲ್ಲಿ ಏನು ಅಂದ್ಕೊತೀರಿ ಏನು ಅಂತ ಸ್ವಲ್ಪ ಎಂಬ್ಯಾರಸ್ಮೆಂಟ್ ಇರುತ್ತೆ. ಸೊ ಆದರೂ ಸ್ವಲ್ಪ ಧೈರ್ಯ ಮಾಡ್ಕೊಂಡು ನನ್ನ ಆಡಿಯನ್ಸ್ಗೆ ನನ್ನ ಡೈಲಿ ಲೈಫ್ ಆಗಿರಲಿ, ನನ್ನ ಹತ್ರ ಇರೋ ಒಂದು ಪರ್ಸನಲ್ ವಿಷಯದಲ್ಲಾಗಿರಲಿ ಸ್ವಲ್ಪ ಶೇರಿಂಗ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಈ ಥರ ಧೈರ್ಯ ಮಾಡ್ಕೊಂಡು ನಿಮ್ಮೆಲ್ಲರ ಮುಂದೆ ಬಂದು ಮಾತಾಡ್ತಾ ಇರೋದು. ಸೊ ಜಸ್ಟ್ ಇವಾಗ ಎದ್ಬಿಟ್ಟು ಬಂದೆ. ನೀವು ಅನ್ಕೋಬೋದು ಈ ಟೈಮಲ್ಲಿ ಎದ್ಬಿಟ್ಟು ಬಂದಿದ್ದೀರಾ ಅಂತ. ಗೊತ್ತಲ್ಲ, ನೈಟ್ ಶಿಫ್ಟ್ ಕೆಲಸ ಮಾಡೋರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಯಾವ ಟೈಮಲ್ಲಿ ಮಲ್ಕೊತೀವಿ, ಆ ಟೈಮಲ್ಲಿ ಅದೆಲ್ಲ ಗೊತ್ತಾಗಲ್ಲ. ಸೊ ಅದೇ ಸನ್ಸೆಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಟ್ ವಾಟರ್ ಬಂದುಬಿಟ್ಟು ತುಂಬ ವರ್ಷಗಳಿಂದ ನಾನು ಕುಡಿತಾ ಇದ್ದೀನಿ. ಇದರಿಂದ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಗೈಸ್, ಜಸ್ಟ್ ಇವಾಗಲೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಮನೇಲಿ ಏನೋ ಸ್ಪೆಷಲಾಗಿ ಮಾಡಿರ್ತಾರೆ, ಚೆನ್ನಾಗಿ ತಿನ್ಕೊಂಡು ಬರೋಣ ಅಂತ ಒಂದು ಆಸೆಯಿಂದ ಫುಲ್ಲು ಓಡೋದೆ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮೆಲ್ರಿಗೂ ತುಂಬ ಹೇಟೆಸ್ಟ್ ಆಗೋ ಫುಡ್ಡು ಉಪ್ಪಿಟ್ಟು ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಬಂದಿದ್ದೀನಿ. ನಾನು ನಿಮ್ಗೆ ಹೇಳ್ತಿದ್ನಲ್ಲ ವಾಟರ್ದು ಕುಡಿದ್ರೆ ಏನೇನು ಬೆನಿಫಿಟ್ಸ್ ಅಂತ, ಅದನ್ನು ಹೇಳ್ಬಿಡ್ತೀನಿ ನೋಡಿ. ಒಂದು ಅರ್ಲಿ ಮಾರ್ನಿಂಗ್ ಒಂದು 6 o'clock 7 o'clock 8 o'clock ಸೊ ನಿಮ್ಮ ಪ್ರಕಾರ ನೀವು ಎದೊಳ್ತೀರಲ್ಲ, ಒಂದು ವಾರ್ಮ್ ವಾಟರ್ನ ಒಂದು 2 to 3 glasses ಕುಡೀರಿ. ಅದರಿಂದ ನಿಮಗೆ ಬೆನಿಫಿಟ್ಸ್ ಏನಂತಂದರೆ, ಫಸ್ಟ್ ಆಫ್ ಆಲು ನಿಮ್ಮ ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ. ಓಕೆನಾ? ಅಂದರೆ ಬಾಡಿಲಿರೋ ಬ್ಯಾಟ್ರಿ ಪಾರ್ಟಿಕಲ್ಸ್ ಎಲ್ಲ ನಿಮಗೆ ಫ್ರೆಶಲ್ಲಿ ಹೋಗುತ್ತೆ. ಪಾಯಿಂಟ್ ನಂಬರ್ 2 ಬಂದುಬಿಟ್ಟು ನಿಮಗೆ ಸ್ಕಿನ್ ಬಂದು ಗ್ಲೋ ಕೊಡುತ್ತೆ. ಸೊ ಇನ್ಫ್ಯಾಕ್ಟ್ ನಾನು ಕೊಡ್ತಾ ಇಲ್ಲ ನಂದು, ಬಟ್ ನಿಮಗೆ ಕೊಡುತ್ತೆ. ಅದಾದಮೇಲೆ ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹೀಗೆ ಹೇಳ್ಕೊಂಡು ಹೋದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಬೆಳಿಗ್ಗೆ ವಾಟರ್ ಕುಡಿಯೋದ್ರಿಂದ. ಸೊ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಸಹ ಎವ್ರಿ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಇದನ್ನು ನೀವು ಕುಡಿತಾ ಇದ್ದರೆ ನಿಮಗೂ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದು ಬೆನಿಫಿಟ್ಸ್. ಅದಾದಮೇಲೆ ನಂದು ಇವತ್ತು ಪ್ಲ್ಯಾನ್ಸ್ ಏನಂತಂದರೆ, ಹೇಗೋ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ಒಂದು ಈವ್ನಿಂಗ್ ಎದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ವರ್ಕಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗು ಬರೋದು. ಸೊ ಫೈನ್, ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಟಾಟಾ, ಬಾಯ್.